ಚಾಲಕನ ನಿಯಂತ್ರಣ ತಪ್ಪಿ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ ಕಾರು. ಡಿಕ್ಕಿ ಹೊಡೆದ ರಭಸಕ್ಕೆ ಸ್ಥಳದಲ್ಲೇ ಮೂವರು ಸಾವನ್ನಪ್ಪಿದ್ದಾರೆ. ಕಾರು ಚಾಲಕನ ನಿಯಂತ್ರಣ ತಪ್ಪಿ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ ಕಾರು. ಈ ಸಂದರ್ಭದಲ್ಲಿ ಸ್ಥಳದಲ್ಲೇ ಮೂವರು ಸಾವನ್ನಪ್ಪಿದ್ದಾರೆ. ಕಾರವಾರ ತಾಲೂಕಿನ ಮಾಜಾಳಿ ರಾಷ್ಟ್ರೀಯ ಹೆದ್ದಾರಿ ಬಳಿ ನಡೆದಂತಹ ಒಂದು ದುರ್ಘಟನೆ ಇದು. ಹೆದ್ದಾರಿ ಪಕ್ಕದ ಕಂಬಕ್ಕೆ ಸ್ವಿಫ್ಟ್ ಕಾರು ಗುದ್ದಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಮಾಜಾಳಿ ಹೆದ್ದಾರಿಯಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ಕಾರು ಗುದ್ದಿದಂತಹ ರಭಸಕ್ಕೆ ಸ್ಥಳದಲ್ಲೇ ಮೂವರು ದುರ್ಮರಣ ಹೊಂದಿದ್ದಾರೆ. ಚಾಲಕನ ನಿಯಂತ್ರಣ ತಪ್ಪಿ ಹೆದ್ದಾರಿ ಪಕ್ಕದ ಕಂಬಕ್ಕೆ ಸ್ವಿಫ್ಟ್ ಕಾರು ಗುದ್ದಿದೆ. ಸ್ಥಳದಲ್ಲಿ ಮೂವರು ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಮಾಜಾಳಿ ಹೆದ್ದಾರಿಯಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ. ಇವತ್ತು ನಡೆದಿರುವಂತಹ ಒಂದು ಭೀಕರ ಅಪಘಾತ ದೃಶ್ಯದಲ್ಲಿ ನೋಡಬಹುದಾಗಿದೆ. ಚಾಲಕನ ನಿಯಂತ್ರಣ ತಪ್ಪಿದಂತಹ ಪರಿಣಾಮವಾಗಿ ಸ್ವಿಫ್ಟ್ ಕಾರು ಕಂಬಕ್ಕೆ ಗುದ್ದಿದಂತಹ ರಭಸದಲ್ಲಿ ಆ ಸ್ಥಳದಲ್ಲೇ ಮೂವರು ದುರ್ಮರಣವನ್ನ ಹೊಂದುತ್ತಾರೆ. ಆ ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿ ಭೀಕರವಾದಂತಹ ಆಕ್ಸಿಡೆಂಟ್ ಆಗಿರುವಂಥದ್ದು. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಮಾಜಾಳಿ ಹೆದ್ದಾರಿಯಲ್ಲಿ ನಡೆದಿರುವಂತಹ ಒಂದು ದುರ್ಘಟನೆ ಇದು. ಕಾರು ಅಪಘಾತದಲ್ಲಿ ಈಗಾಗಲೇ ಮೂವರು ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಪ್ರಾಥಮಿಕ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಕಾರಣ ಚಾಲಕನ ನಿಯಂತ್ರಣ ತಪ್ಪಿ ಈ ಒಂದು ಅಪಘಾತ ನಡೆದಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಕಡತೋಕ ಮಂಜು. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಂಜು, ಎಷ್ಟೊತ್ತಿಗೆ ಆಗಿರುವಂತಹ ಆಕ್ಸಿಡೆಂಟ್, ಈ ಆಕ್ಸಿಡೆಂಟ್ಗೆ ಏನ್ ಕಾರಣ? ಅಪ್ಡೇಟ್ಸ್ ವೀಣಾ, ಏನು ಕಾರವಾರದ ಮಾಜಾಳಿ ರಾಷ್ಟ್ರೀಯ 66ರಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ. ಕಾರಲ್ಲಿ ಒಟ್ಟು 4 ಇದ್ರು ಹೇಳುವಂತ ಒಂದು ಮಾಹಿತಿ ಕೂಡ, ಪ್ರಾಥಮಿಕ ಮಾಹಿತಿ ಕೂಡ ಲಭ್ಯವಾಗಿದೆ. ಆದ್ರೆ ಕಾರ್ ಏನು ಗುದ್ದಿದ ಪರಿಣಾಮ ಸಂಪೂರ್ಣವಾಗಿ ಅದರ ಬಾಡಿ ಕೂಡ ಸಂಪೂರ್ಣ ಡ್ಯಾಮೇಜ್ ಆಗಿರೋದ್ರಿಂದ ಅದರೊಳಗೆ ಎಷ್ಟು ಜನ ಇದ್ರೊಳಗೂ ಕೂಡ ಇನ್ನುವರೆಗೂ ಸರಿಯಾಗಿ ಮಾಹಿತಿ ಹೋಗ್ತಿಲ್ಲ. ಒಟ್ಟಾರೆ ಈ ಒಂದು ಘಟನೆಯಲ್ಲಿ 3 ಸಾವನ್ನಪ್ಪಿರುವ ಖಚಿತ ಮಾಹಿತಿ ಕೂಡ ನಮಗೆ ಲಭ್ಯವಾಗಿರುವಂತದ್ದು. ಮತ್ತೆ ಒಂದು ಏನು ಇಬ್ಬರ ಹೆಸರು ಕೂಡ ಲಭ್ಯವಾಗಿದೆ. ಒಬ್ಬ ಚಾಲಕ ಶಂಭು ಹೇಳುವ ಮತ್ತು ಇನ್ನೋರ್ವ ಶ್ರೀನಿವಾಸ್ ಹರಿಕಾಂತ್ ಹೇಳುವಂತ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಹೇಳುವಂತ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಇನ್ನೋರ್ನ ಹೆಸರು ಕೂಡ ತಿಳಿದು ಬಂದಿದೆ. ಈಗಾಗಲೇ ಪೊಲೀಸರು ಕೂಡ, ಚಿತ್ತಾಕುಲ ಪೊಲೀಸರು ಕೂಡ ದೌಡಾಯಿಸಿದ್ದಾರೆ. ಏನು ಕಾರಲ್ಲಿ ಸಿಕ್ಕಿರುವಂತ ತೆಗೆಯುವಂತ ಕಾರ್ಯವನ್ನು ಕೂಡ ಇವತ್ತು ಮಾಡ್ತಿದ್ದಾರೆ. ವೀಣಾ, ಏನಿದಕ್ಕೆ ಈ ಒಂದು ಆಕ್ಸಿಡೆಂಟ್ ಆಗೋದಿಕ್ಕೆ ಪ್ರಮುಖ ಕಾರಣ ಏನು ಮಂಜು? ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಗ್ತಾ ಇದೆಯಾ? ಪೊಲೀಸರು ಏನು ಹೇಳ್ತಿದ್ದಾರೆ? ಇವರು ಮೂವರು ಸೇರಿ ಗೋವಾದ ಪೆಟ್ರೋಲ್ ಬಂಕಿಗೆ ಗಾಡಿಗೆ ಡೀಸೆಲ್ ತುಂಬಲಿಕ್ಕೆ ಕೂಡ, ಇಂಧನ ತುಂಬಲಿಕ್ಕೆ ಹೋಗಿದ್ರು ಹೇಳುವಂತ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಯಾವುದು ಕೂಡ ಖಚಿತವಾಗಿ ತಿಳಿದು ಬರ್ತಿಲ್ಲ. ಒಟ್ಟಾರೆ ಅವರು ಸಾಕಷ್ಟು ವೇಗದಲ್ಲಿ, ಅತಿ ವೇಗದಲ್ಲಿ ಇವರು ಕಾರನ್ನ ಚಾಲನೆ ಮಾಡ್ತಿದ್ರು ಹೇಳುವಂತ ಮಾಹಿತಿ ಕೂಡ ಕೆಲವರು ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಪೊಲೀಸರು ಕೂಡ ಎಲ್ಲ ಒಂದು ತನಿಖೆಯನ್ನು ಕೂಡ ಮಾಡ್ತಿದ್ದಾರೆ. ಒಟ್ಟಾರೆ ಏನು ಈ ಒಂದು ಅಪಘಾತದಲ್ಲಿ 3 ಸಾವನ್ನಪ್ಪಿರೋದು ಖಚಿತವಾಗಿದೆ. ವೀಣಾ, ಈಗ ಚಾಲಕ ಶಂಭು ಮತ್ತೆ ಶ್ರೀನಿವಾಸ್ ಅನ್ನೋರ ಬಗ್ಗೆ ಏನಾದ್ರು ಮಾಹಿತಿ ಸಿಗ್ತಾ ಇದೆಯಾ? ಅವ್ರು ಯಾರು, ಎಲ್ಲಿಂದ ಬರ್ತಾ ಇದ್ರು? ಈ ಶಂಭು ಹೇಳುವಂತವನು ಏನು ಹಾವೇರಿ ಜಿಲ್ಲೆಯ ಒಂದು ಹಳ್ಳಿಯ ಒಂದು ನಿವಾಸಿ ಹೇಳೋದು ಗೊತ್ತಾಗಿದೆ. ಅವರು ಕಾರವಾರದಲ್ಲೇ ಸಾಕಷ್ಟು ವರ್ಷದಿಂದ ಕೂಡ ನೆಲೆಸಿದ್ದ. ಇವನು ಕೂಡ ಒಂದು ಗಾಡಿಯ ಚಾಲನೆ ಮಾಡ್ತಿದ್ದ ಹೇಳೋದು ಕೂಡ ಲಭ್ಯವಾಗಿದೆ. ವೀಣಾ, ಮಾಹಿತಿ. ಥ್ಯಾಂಕ್ ಯು ಕಡತೋಕ ಮಂಜು, ಅದೆಲ್ಲ ಮಾಹಿತಿ.